ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಆರ್ ಜೆ ಬ್ಲಾಗ್. ಸೊ ಇವಾಗ ನಾನು ಸ್ವಲ್ಪ ಇಲ್ಲೊಂದು 1.5 ಕಿಲೋಮೀಟ್ರು ಒಂದು ಶಾಪಿಗೆ ಹೋಗ್ಲಿಕ್ಕೆ. ಅಲ್ಲಿ ಮೊನ್ನೆ ನನ್ನ ವೈಫು ಮೀಶೋದಲ್ಲಿ ಒಂದು ಬ್ಯಾಗನ್ನು ಆರ್ಡ್ರ್ ಮಾಡಿದ್ಲು. ಸೊ ಅದು ಅಲ್ಲಿ ಬಂದಿದೆ. ಅಲ್ಲಿ ಅಂಗಡಿಯಲ್ಲಿ ಕೊಡ್ಲಿಕ್ಕೆ ಹೇಳಿದ್ದೆ. ಸೊ ಅಲ್ಲಿ ಕೊಟ್ಟಿದ್ದು ಅದನ್ನು ತರಬೇಕು. ಸೊ ಈಗ ಒಂದು ವಾರದಿಂದ ನನ್ನ ಮಗನ ಅಂಗನವಾಡಿಗೆ ಕಳಿಸ್ತಾ ಇದ್ದೀವಿ. ಅವನಿಗೇನು 3 ವರ್ಷ ಆಗಿಲ್ಲ, ಈಗ ಒಂದು 2 ವರ್ಷ 7 ತಿಂಗಳು ಆದರೂ ಹೋಗಲಿ, ಅಭ್ಯಾಸ ಆಗುತ್ತೆ ಅಂಥೇಳಿ ಕಳಿಸ್ತಾ ಇದ್ವಿ. ಮೊದಲು ಅವ್ನು ತಾಯಿ ಜೊತೆನೇ ಹೋಗ್ತಾ ಇದ್ದ, ತಾಯಿ ಇದ್ದಿದ್ದು ಅಂಗನವಾಡಿಗೆ. ನಮಗೆ ಇಲ್ಲೇ ಹತ್ತಿರ ಅಂಗನವಾಡಿ, ಇಲ್ಲೇ ಫುಡ್ಡೆಲ್ಲ ನಮಗೆ ಇಲ್ಲೇ ಸಿಗೋದು. ಸೊ ಹಾಗಾಗಿ ಈಗ ಮತ್ತೆ ನಾವು ಈ ಅಂಗನವಾಡಿಗೆ ನಾನು ನಾನು ಹೋಗ್ತಾ ಇದ್ದಿದ್ದು ಅಂಗನವಾಡಿಗೆ ನನ್ನ ಮಗನ್ನ ಈಗ ಅದೇ ಟೀಚರ್, ನಾನು ಹೋಗ್ತಾ ಇದ್ದಾಗ ಯಾವ ಟೀಚರ್ ಇದ್ದರು ಅದೇ ಟೀಚರ್ ಇವನಿಗೂ ಕೂಡ ಅಂಗನವಾಡೀಲಿ. ಸೊ ಅಲ್ಲಿ ಕಳಿಸ್ತಾ ಇದೀವಿ. ಈಗ ಒಂದು 4 ದಿನ ಈಗ ಒಂದು ಬ್ಯಾಗ್ ಆರ್ಡ್ರ್ ಮಾಡಿದ್ರಲ್ಲ, ಅದು ತರಬೇಕು. ಹೋಗಿ ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಪಾರ್ಸೆಲ್ಲು ಸಿಕ್ತು. ಸೊ ನಾನೀಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸ್ಕೂಟಿನ ಅಲ್ಲಿ ನಿಲ್ಸಿದ್ದೀನಿ, ಯಾಕಂದರೆ ಈ ರೋಡು ಸರಿ ಇಲ್ಲ. ಮಳೆ ಟೈಮಲ್ಲಿ ಸ್ವಲ್ಪ ಗಾಡಿ ಓಡ್ಸೋಕ್ಕೆಲ್ಲ ಸ್ವಲ್ಪ ಕಷ್ಟ ಈ ರೋಡಲ್ಲಿ. ಹಾಗೆ ಒಂದು ಸರಿ ತೊಗೊಂಬಂದು ಇಟ್ಟರೆ ಆಮೇಲೆ ಸುಮ್ಮನೆ ನಡ್ಕೊಂಡು ಹೋಗೋದು. ಆಲ್ರೆಡಿ ಟೈಮ್ ಆಯಿತು. ಈಗಂತೂ ಓಪನ್ ಮಾಡಿ ಅದನ್ನ ನೋಡ್ತಾ ಕೊಡೋಕ್ಕಾಗೋದಿಲ್ಲ. ಒಂಬತ್ತುವರೆಗೆಲ್ಲ ಅಂಗನವಾಡಿ ಓಪನ್ ಮಾಡಬೇಕು ರೂಲ್ಸ್ ಪ್ರಕಾರ. ಏನು ಮಾಡೋಕ್ಕಾಗಲ್ಲ. ಒಂದು 10-15 ನಿಮಿಷ 10 ನಿಮಿಷ ಎಲ್ಲ ಲೇಟ್ ಆಗುತ್ತೆ ಒಂದೊಂದು ಸರ್ತಿ. ಹೆಲ್ಪರ್ ಇದ್ದವ್ರು ಏನು ಮಾಡ್ತಾರೆ ಅಂದರೆ, ಹೆಲ್ಪರ್ ಬಂದು ಮೊದಲು ಓಪನ್ ಮಾಡ್ತಾರೆ ಟೀಚರ್ ಲೇಟ್ ಆದರೆ. ಹೆಲ್ಪರ್ ಬರೋದು ಲೇಟ್ ಆಯಿತು ಅಂದರೆ ಟೀಚರ್ ಬಂದು ಓಪನ್ ಮಾಡ್ತಾರೆ. ಮಿನಿ ಅಂಗನವಾಡಿಯಲ್ಲಿ ಹೆಲ್ಪರ್ ಇಲ್ಲ, ಹಾಗಾಗಿ ಟೀಚರೇ ಎಲ್ಲನೂ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ ಟೈಮಿಂಗ್ಸ್. ಹಾಗೆ ಮತ್ತು ಹೇಗಿದ್ರೆ ಎಲ್ಲರೂ? ಬ್ರೇಕ್ಫಾಸ್ಟ್ ಆಯಿತಾ? ಏನು ತಿಂಡಿ ಮಾಡಿದ್ರಿ? ಕಮೆಂಟ್ ಮಾಡಿ ತಿಳಿಸಿ. ನನಗೆ ಇವತ್ತು ರೊಟ್ಟಿ ಮತ್ತು ಕಳಿಲೆ ಸಾಂಬಾರು. ನಿಮಗೇನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನನ್ನ ಮಗಂದೊಂದು ವೀಡಿಯೋ ಮಾಡಬೇಕು. ಅಂಗನವಾಡಿಗೆ ಹೊರಟಿರ್ತಾನೆ, ನೋಡೋಣ. ಚೆನ್ನಾಗಿದೆ ನನ್ನ ಮಗ ನೋಡಿ, ಹೊಸ ಬ್ಯಾಗ್ ಹಾಕ್ಕೊಂಡು ಹೊರಟಿದ್ದಾನೆ. ಆನೆದು ಬ್ಯಾಗು ಅಂಗನವಾಡಿಗೆ. ಬಾಬಾ ಎಲ್ಲಿ ಅಂಗನವಾಡಿಗ? ಹೌದಾ? ಆನೆ ಆನೆ ಫುಲ್ಲು ಕಳಿಲಿದ್ದ ಸ್ಮೆಲ್ಲು. ನಮ್ಮದು ರೂಟ್ ಫುಲ್ಲು ಕಾಡಿರೋದ್ರಿಂದ ನಮಗೆ ಬೇಜಾನ್ ಸಿಗ್ತದೆ. ಫುಲ್ಲು ಕಳಿಲೆದೆ. ಫುಲ್ ಈ ಕಡೆ ಫುಲ್ಲು ಬಿದಿರಿರೋದ್ರಿಂದ ಕಿರಿಬಿದ್ರು ನಮಗೆ ತುಂಬ ಸಿಗುತ್ತೆ. ಇದೆ ನೋಡಿ, ಇಲ್ಲಿ ಬ್ಲ್ಯಾಕ್ ಬ್ರೌನ್ ಕಲರ್ ಇದೆಯಲ್ಲ, ಸೊ ಅದೇ ಕಳಿಲೆ. ಅದನ್ನು ಮುರಿದು ತೊಗೊಂಡೋಗ್ತಾರೆ. ಆಮೇಲೆ ಅದನ್ನೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಅದನ್ನು ಕೊಚ್ಚಿ ಉಪ್ಪಿಗೆ ಹಾಕಿಡ್ತಾರೆ, ಸಾಂಬಾರು ಮಾಡ್ತಾರೆ. ಇಲ್ಲಿ ನೋಡಿ, ಆಲ್ರೆಡಿ ಅವಾಗೊಂದು ಬೈಕ್ ನಿಂತಿತ್ತಿಲ್ಲಿ. ಸೊ ಅವರು ಹುಡುಕಿ ಕಳೆಯಲ್ಲೇ ತೊಗೊಂಡೋಗಿದ್ದಾರೆ ನೋಡಿ, ಇಲ್ಲಿ ಕಟ್ ಮಾಡಿ. ಕಳೆಲೆ ಮತ್ತು ಹಲಸಿನಕಾಯಿ ಬೀಜ ಇದೆಯಲ್ಲ, ಅದು ಹಾಕಿ ಸಾಂಬಾರು ಮಾಡಿದ್ರೆ ಸೂಪರಾಗುತ್ತೆ. ಸೊ ಈ ಟೈಮಲ್ಲಿ ತುಂಬ ಹೀಟ್ ಅದಾರೆ. ಈ ಟೈಮಲ್ಲಿ ಅದೇ ಎಲ್ಲ ಕಡೆ ಸಾಂಬಾರು ಸುಲಭವಾಗಿ ಕಾಡೆ ಹತ್ತಿರ ಇದ್ದವ್ರಿಗೆ ಸುಲಭವಾಗಿ ಸಿಗುತ್ತೆ. ಇಲ್ಲಿ ಪೇಟೆಯಿಂದೆಲ್ಲ ಬರ್ತಾರೆ ತೊಗೊಂಡೋಗೋಕ್ಕೆ, ಮಾರೋಕ್ಕೆಲ್ಲ ಬಂದು ಎಲ್ಲ ತೊಗೊಂಡೋಗ್ತಾರೆ. ಎಷ್ಟು ಜನ ಬರ್ತಾರೆ ಅಂದರೆ, ಒಂದೊಂದು ಸತಿ ನಾವು ಟೈಮಿಗೆ ತೆಗಿಲಿಲ್ಲ, ನಾವು ಟೈಮಿಗೆ ಹೋಗಿ ತೆಗಿಲಿಲ್ಲ ಅಂದರೆ ಆಮೇಲೆ ಅದು ನಮಗೆ ತಿನ್ನೋಕ್ಕೂ ಸಿಗೋದಿಲ್ಲ. ಹಾಗೆ ನಾನು ಸಂಜೆ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಪಾರ್ಸೆಲು. ನನ್ನ ವೈಫ್ ಅವಾಗಲೇ ಓಪನ್ ಮಾಡಿ ಅದರಲ್ಲಿರೋ ಬಟ್ಟೆ ಎಲ್ಲ ಹೊಸ ಬ್ಯಾಗಿಗೆ ತುಂಬಿಸಿ ಕರ್ಕೊಂಡು ಹೋಗ್ತಾ ಇದ್ದಾಳೆ.
ಸೊ ನನ್ನ ಮಗನ ಅಂಗನವಾಡಿಗೆ ಬಿಟ್ಟು ನಾನು ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಸೊ ವೈಫು ಸ್ಕೂಟಿ ತೊಗೊಂಡ್ರಿ ಇದು ಅವಳು ಅಂಗನವಾಡಿಗೆ ಹೋದರು. ನಾನು ಇಷ್ಟೋ ತನಕ ಪ್ರೇಯರ್ ಎಲ್ಲ ಮುಗಿಯೋ ತನಕ ಅಲ್ಲಿದ್ದು ಈಗ ವಾಪಸ್ ಬರ್ತಾಯಿದ್ದೀನಿ ಮನೆಗೆ. ಮೊದಲು ಸ್ಟಾರ್ಟಿಂಗ್ ಒಂದು 2-3 ದಿನ ಏನಾಗಿತ್ತು ಅಂದರೆ, ಸೊ ಅವನ ಜೊತೆ ನಾನು ಸ್ವಲ್ಪ ಹೊತ್ತು ಆಟ ಆಡಬೇಕಿತ್ತು. ಆಟ ಆಡ್ತಾ ಅಂಗನವಾಡಿ ಇನ್ನೊಬ್ಬ ಹುಡುಗ ಇದ್ದ. ಸೊ ಅವನು ಇರ್ತಾ ಅವನ ಜೊತೆ ಅವರಿಬ್ಬರು ಆಟಾಡ್ತಿದ್ರು. ಆಟಾಡ್ತಾ ನಾನು ಇರಬೇಕಿತ್ತು ಜೊತೆಗೆ. ಅವನ ಜೊತೆ ನಾನು ಆಟಾಡಿ ಅವನು ಆಟ ಆಡೋದ್ರಲ್ಲೇ ಬ್ಯುಸಿ ಆದಾಗ ನಾನು ಅವನಿಗೆ ಸ್ವಲ್ಪ ಈಗ ಬರ್ತೀನಿ, ನಂಗೆ ಕೆಲಸ ಇದೆ ಅಂತ ಹೇಳಿ ಬರ್ತಾಯಿದ್ದೆ. ಆದರೆ ಇವತ್ತು ಆ ಥರ ಏನಾಗಲಿ. ಇವತ್ತು ಪ್ರೇಯರ್ ಎಲ್ಲ ಮುಗಿಯೋ ತನಕ ನಾನು ಅಲ್ಲೇ ಇದ್ದೆ. ಪ್ರೇಯರ್ ಮುಗಿದ ಮೇಲೆ ಅವನ ಟೀಚರ್ ಕೈ ಇಟ್ಕೊಂಡು ಹೊರಟಿದ್ದ. ನಾನು ಅವನಿಗೆ ಸುಮ್ಮನೆ ಹೇಳಿದೆ, ಸರ್ ನಾನು ಮನೆಗೆ ಹೋಗ್ತೀನಿ ಅಂತ. ನಂಗೆ ಟಾಟಾ ಮಾಡಿದೆ. ಸೊ ಅದೆಲ್ಲ ವೀಡಿಯೋ ಮಾಡಬೇಕಂತ ಅಂದ್ಕೊಳ್ಳೋದು, ಬಟ್ ಅಲ್ಲಿ ಏನು ಯೋಚನೆ ಮಾಡ್ತಾರೋ ಏನು ಅಂತ ತುಂಬ ಅನಿಸಿ ಯಾವುದನ್ನು ಕೂಡ ವೀಡಿಯೋ ಮಾಡಲಿಲ್ಲ. ಸೊ ಇದಾಗಿತ್ತು ಒಂದು ಸಣ್ಣ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.